ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೋಷಿಯಲ್ ವರ್ಕ್ ಮಾಡುವಂತಹ ಹಾಗೆ ಗಾರ್ಮೆಂಟ್ ವರ್ಕರ್ ಆದಂತಹ ಚಂದ್ರಕಲಾ ಅವರು ನಮ್ಮೊಟ್ಟಿಗಿದ್ದಾರೆ ಸ್ನೇಹಿತರೆ. ಹಾಗಾದರೆ ಚಂದ್ರಕಲಾ ಅವರು ಅವರ ಒಂದು 15 ಇಯರ್ಸ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿದ್ದಾರೆ. ಗಾರ್ಮೆಂಟ್ಸಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಗಾರ್ಮೆಂಟ್ಸಲ್ಲಿ ಏನೆಲ್ಲ ಉಪಯೋಗಗಳಿವೆ, ಏನೆಲ್ಲ ದುರ್ಬಳಕೆಗಳಿವೆ, ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ. ಚಂದ್ರಕಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಲತಃ ಯಾವ ಊರಿನವರು? ಮೇಡಮ್, ನಮ್ಮ ಹೆಸರು ಚಂದ್ರಕಲಾ ಅಂತ. ನಾವು ಒಂದು 15 ವರ್ಷದಿಂದ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಅನಿವಾರ್ಯ ಕಾರಣಕ್ಕಾಗಿ ಸೆಕ್ಯೂರಿಟಿ ಫೀಲ್ಡ್ಗೆ ಇಳಿದು ಲೇಡಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಓಕೆ, 15 ವರ್ಷ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಓಕೆ, ಮೂಲತಃ ಯಾವ ಊರಿನವರು ಮೊದಲನೇದಾಗಿ? ಮೇಡಮ್, ನಮ್ಮದು ಇದೇ ಊರು ಬ್ಯಾಂಗ್ಳೂರು. ಓಕೆ, ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿದ್ದು, ಸ್ಕೂಲ್ ಓದಿರೋದು, ಮ್ಯಾರೇಜ್ ಆಗಿರೋದು ಎಲ್ಲ ಪ್ರತಿಯೊಂದು ನಮ್ಮದು ಬ್ಯಾಂಗ್ಳೂರೇ. ನಮ್ಮ ಹುಟ್ಟು ಹೇಳ್ಬೇಕಂದ್ರೆ ನಮ್ಮದು ನೆಗೆಟಿವ್ ಎಲ್ಲ ಇಲ್ಲೇ ಅಂದರೆ ಲಕ್ಷ್ಮೀದೇವಿ ನಗರನೇನಾ? ಜೈ ಭುವನೇಶ್ವರಿ ನಗರ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ರೆಕಾರ್ಡ್ ಆಗಿ. ಓಕೆ, ಈಗ ಜೈ ಭುವನೇಶ್ವರಿ ನಗರದಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಸಾಕಷ್ಟು ವರ್ಷ ಒಂದೇ ಏರಿಯಾ ಎಕ್ಸ್ಪೀರಿಯನ್ಸ್ ತುಂಬಾನೇ ಇರುತ್ತೆ. ಹೌದು ಮೇಡಮ್, ಅಲ್ವಾ? ಹೇಗೆ ನಿಮ್ಮ ಫ್ಯಾಮಿಲಿ ಹೇಗಿತ್ತು? ಅದು ಸ್ವಲ್ಪ, ನೀವು ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ಅಂತ ಆಸೆ ಇತ್ತು? ಚೆನ್ನಾಗಿ ಓದಿ ಎಜುಕೇಷನ್ ಚೆನ್ನಾಗಿ ಮುಂದುವರೆದು ಚೆನ್ನಾಗಿ ಆಗಬೇಕು ಅಂತ ಇತ್ತು. ನಮ್ಮ ದೊಡ್ಡವರು ಅನಿವಾರ್ಯಕ್ಕಾಗಿ ನನಗೆ 14th ಇಯರ್ಗೆ ಮದುವೆ ಮಾಡಿಬಿಟ್ರು. ಮ್ಯಾರೇಜ್ ಆಗೋಯ್ತು. ಓಕೆ, 17 ಇಯರ್ಗೆಲ್ಲ 2 ಚೈಲ್ಡ್. ಓಹೋ, 17 ವರ್ಷಕ್ಕೆ ಚೈಲ್ಡು. ಓಕೆ, ಯಜಮಾನ್ರು ವಾತಾವರಣ ಸರಿ ಇರಲಿಲ್ಲ. ಹಾಗಾಗಿ 93 ನಾನು ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಕಾಲಿಟ್ಟಿದ್ದು. ಓಕೆ, ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಲು ಕಾರಣ ಏನು? ಅಂದರೆ ನಮ್ಮ ಅಜ್ಜಿ ತೀರ್ಕೊಳ್ಳೋ ಪರಿಸ್ಥಿತಿಯಲ್ಲಿತ್ತು. ನಮ್ಮ ವಂಶಕ್ಕೆ ಒಂದೇ ಹೆಣ್ಣು ಮಗು ನಾನು. ಹಾಗಾಗಿ ಮೊಮ್ಮಗಳು ಮದುವೆ ನೋಡಬೇಕು ಅನ್ನೋದು ಇತ್ತು. ಆಗಿನ ಕಾಲದಲ್ಲೆಲ್ಲ ಅದು ಹಾಗಿತ್ತು. ಹಾಗಾಗಿ ನನಗೆ ಮದುವೆ ಬೇಗ ಮಾಡಿದ್ರು. ಮದುವೆ ಮಾಡಿಕೊಂಡು ನಾನು ಸ್ಕೂಲ್ ಓದಿರೋದು 10th ಎಕ್ಸಾಮ್. 9th ಕ್ಲಾಸ್ಗೆ ನನಗೆ ಮ್ಯಾರೇಜ್ ಆಗಿರೋದು. 10th ಕ್ಲಾಸ್ವರೆಗೂ ನಾನು ಓದಿರೋದು. ಆಮೇಲೆ 2 ಮಕ್ಕಳ ತಾಯಿ ಆದೆ ನಾನು. ಸ್ವಲ್ಪ ದಿವಸ ಒಂದು 15 ಇಯರ್ಸ್ ನಾನು ಕಷ್ಟ ಬಿದ್ದು ಕೆಲಸ ಮಾಡಿದ್ದೀನಿ ಗಾರ್ಮೆಂಟ್ಸ್ ಫೀಲ್ಡಲ್ಲಿ. ಹೋಗ್ತಾ 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 ಪ್ರೆಷರ್ ಜಾಸ್ತಿ ಇತ್ತು ಅವಾಗೆಲ್ಲ. ಪೇಮೆಂಟು ಕಮ್ಮಿ, ಪ್ರೆಷರ್ ಜಾಸ್ತಿ. ಹೌದು, ಫೀಡಿಂಗ್ ಜಾಸ್ತಿ ಕೊಡ್ಬೇಕು ಅವಾಗ. ಪ್ರೊಡಕ್ಷನ್ ಹೇಳಂಗಿಲ್ಲ ಕೇಳಂಗಿಲ್ಲ. ಅದರಲ್ಲಿ ಬರೀ ಕ್ವಾಲಿಟಿ ಜಾಸ್ತಿ ಇತ್ತು. ಓಕೆ, ಸುಮ್ಮನೆ ಸೂಪರ್ವೈಸರ್ಗಳು ಬೈಕೊಳ್ಳೋದು, ಮಾಸ್ಟರ್ಗಳಿಗೆ ಬೈಕೊಳ್ಳೋದು, ಕಂಪ್ನಿ ಹಿಂಗೆ ಹೇಳ್ಕೊಳ್ಳೋದು ಏನಕ್ಕೆ? ಅದರಲ್ಲಿ ಅನುಕೂಲ ಇರೋರು ಇರ್ತಾರೆ, ಅನುಕೂಲ ಇಲ್ದಿರೋರು ಇರ್ತಾರೆ. ಹಾಗಾಗಿ ನಾವೇನೇ ಸ್ವಲ್ಪ ಬಿಟ್ವಿ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬೇರೆ ಇತ್ತು. ಆಪ್ರೇಷನ್ ಎಲ್ಲ ಆಗಿತ್ತು, ಮೇಜರ್ ಆಪ್ರೇಷನ್ ಆಗಿತ್ತು. ಆದ್ದರಿಂದ ನಾವು ಬಿಟ್ವಿ. ಓಕೆ, ಅಂದರೆ ಗಾರ್ಮೆಂಟ್ಸ್ಗೆ ಹೋಗಿ ಎಷ್ಟು ವರ್ಷಕ್ಕೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು? ಗಾರ್ಮೆಂಟ್ಸ್ಗೆ ಹೋಗಿ ಮೇಡಮ್ ನಮಗೆ ಒಂದು 10 ಇಯರ್ ಆದಮೇಲೆ ನಮಗೆ ಆವಾಗ ಚಿಕ್ಕ ವಯಸ್ಸು, ನಮಗೇನು ಗೊತ್ತಾಗಿಲ್ಲ. ಓಕೆ,
ಹೋಗ್ತಾ 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 ಈ ಥರ ವೈಟ್ ಬ್ಲೀಡಿಂಗ್ ಆಗೋದು, ಈ ಥರ ಕೆಂಪು ಇದು ಬ್ಲೀಡಿಂಗ್ ಆಗೋದು, ಬೆನ್ನು ಮೂಳೆ ನೋವೋದು, ನೈಟಲ್ಲಿ ಮಲಗಕ್ಕಾಗ್ತಿರ್ಲಿಲ್ಲ, ತುಂಬ ಕಷ್ಟ. ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದಿದ್ದು ಡಬಲ್ ನೀಲ್ ಆಪ್ರೇಟ್ರು. ಓಕೆ, ಅದಿನ್ನು ಹೆವಿ, ಅದು ಹೆವಿ ಹೀಟು, ಒಂದು ಫೀಡ್ ಅಪ್ ಆಫ್ ಮೆಷಿನ್ ಆಪ್ರೇಟರ್ ನಾನು. ಓಕೆ, ಹೀಗಾಗಿ ನನಗೆ ತುಂಬ ಓವರ್ ಇದಾಗ್ಬಿಡ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಗಾರ್ಮೆಂಟ್ಸ್ಗೆ ಹೋಗಿನೇ ನನಗೆ ಮೇಜರ್ ಆಪ್ರೇಷನ್ ಆಗಿರೋದು. ಓಕೆ, ತುಂಬ ವೀಕ್ ಆಗಿಬಿಡ್ತು ಗರ್ಭಕೋಶ. ಹಾಗಾಗಿ ನಾನು ಅದು ಪ್ರಕಾರ ಈಗ ಗಾರ್ಮೆಂಟ್ಸ್ ಅಲ್ಲಿ ಹೆಚ್ಚು ದಿನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್. ಅಂದರೆ ಮಾಡ್ತಾರೆ ಕೆಲವರು, ಪಾಪ ವಿಧಿ ಇಲ್ಲ ನಮ್ಗೆ ಈ ಕೆಲಸ ಬಿಟ್ಟರೆ ನಮ್ಗೆ ಯಾವುದು ಇಲ್ಲ ಅನ್ನೋರು ಮಾಡಿರ್ತಾರೆ. ಕೆಲವ್ರು ಬಂದ್ಬಿಟ್ಟು ಏನು ಗೊತ್ತಾ, ಅದಲ್ಲಿ ಕಲಿತು ಸಪ್ರೇಟಾಗಿ ಓನಾಗಿ ಮಿಷಿನ್ ಹಾಕ್ಕೊಂಡು ಕಟಿಂಗ್ ಕಲಿತು ನಮ್ಮ ಪಾಡಿಗೆ ನಾವು ಸಂಪಾದನೆ ಮಾಡೋಣ ಅನ್ನೋ ರೀತಿಯಲ್ಲೂ ಕೆಲವರು ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಹೇಗೆ ನೀವು ಗಾರ್ಮೆಂಟ್ ಫೀಲ್ಡ್ಗೆ ಹೋದ್ರಿ? ಅಂದರೆ ನಿಮ್ಮ ಆಸಕ್ತಿಯಿಂದ ಹೋದ್ರಾ ಅಥವಾ ಅನಿವಾರ್ಯದಿಂದ ಹೋದ್ರಾ? ನಾನು ಆಸಕ್ತಿಯಿಂದ ಹೋದ್ರೆ ಅಂದರೆ ಆಸಕ್ತಿಯಿಂದ ಏನು ಹೋಗಿಲ್ಲ, ನಾನು ಅನಿವಾರ್ಯದಿಂದನೇ ಹೋಗಿರೋದು. ನನಗೆ ಮ್ಯಾರೇಜ್ ಆಯಿತು, ಇನ್ನು ತಾಯಿ ಮನೇಲಿ ಇರೋ ಅಷ್ಟು ನನಗಿರಲಿಲ್ಲ, ಮಕ್ಕಳು ಬೇರೆ ಇತ್ತು, ನಾವು ದುಡಿದ್ರೇ ನಮಗೆ ಜೀವನ ಅನ್ನೋ ರೀತಿಯಲ್ಲಿ ನಾನು 93 ಗಾರ್ಮೆಂಟ್ಸಲ್ಲಿ ಕಾಲಿಟ್ಟಿರೋದು. ಇವಾಗ ಇಲ್ಲ ಅದು, ಅವಾಗ ಗೀತಾಂಜಲಿ ಅಂತ ಒಂದಿತ್ತು ಉಲ್ಲಾಸ್ ಥಿಯೇಟ್ರ್ ಹತ್ರ. ಓಕೆ, ಒಂದು ದಿವಸಕ್ಕೆ 69 ರೂಪಾಯಿ ಪೇಮೆಂಟ್. ಒಂದು ದಿವಸಕ್ಕೆ ಬರೀ 69 ರೂಪಾಯಿ ಪೇಮೆಂಟ್. ತಿಂಗಳೆಲ್ಲ ದುಡಿದ್ರೆ 1300 ಚಿಲ್ಲರೆ ಬರೋದು. PF ಎಷ್ಟು ವರ್ಷದ ಹಿಂದೆ ಇದು? 15 ವರ್ಷದಿಂದ. ಅದೇ ಫೀಲ್ಡಲ್ಲಿ ನಾನು 225 ರೂಪಾಯಿ ಪೇಮೆಂಟ್ವರೆಗೂ ಕೆಲಸ ಮಾಡಿದ್ದೀನಿ. ಅಂದರೆ ಒಂದೇ ಜಾಗದಲ್ಲಿ ಮಾಡಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ. ಯಾಕಂದರೆ ಒಂದೇ ಜಾಗದಲ್ಲಿ ಮಾಡಿದ್ರೆ ನಮಗೆ ಗೊತ್ತು ಇವ್ರೇನು ಕೆಲಸ ಮಾಡ್ತಾರೆ ಅಂತ ಅದರಲ್ಲೇ ಕುಂಡಿಸ್ಬಿಡ್ತಾರೆ. ಹಾಗಾಗಿ ನಾವೇನು ಮಾಡಿದ್ವಿ, ಸಿಂಗಲ್ ನಿಲ್ಲು ಟಚಿಂಗ್ ತಗೋಬೇಕು ಅಂತ ನಾವು ಬೇರೆ ಕಡೆ ಹಿಂಗೆ ಮಾಡ್ಕೊಂಡು ನಮ್ಮ ಸರ್ವಿಸ್ ನೋಡಿ ಕೆಲಸ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದು ನಮಗೆ ಸ್ವಲ್ಪ ಕಷ್ಟನೇ ಮೇಡಮ್. ಒಬ್ಬೊಬ್ರಿಗೆ ಹೆಂಗೋ ಗೊತ್ತಿಲ್ಲ, ನಮಗೆ ಇದೇ ಪ್ರಾಬ್ಲಮ್ ಅಷ್ಟೇ. ಓಕೆ, ಅಂದರೆ ಈಗ ಸ್ಟಾರ್ಟಿಂಗ್ಗೆ ಹೋದಾಗ ನಿಮಗೆ ಏನು ಅನ್ನಿಸ್ತು? ಗಾರ್ಮೆಂಟ್ಸ್ ಹೊಸ ಜಾಗ, ಹೊಸ ವಾತಾವರಣ ಚೆನ್ನಾಗಿತ್ತು. ಜನಗಳೆಲ್ಲ ಸ್ಪಂದನ ಸೂಪರ್ ಆಗಿತ್ತು. ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಅಂದರೆ ನಮ್ಗೊಬ್ರು PM ಇದ್ರು, ಚಂದ್ರಶೇಖರ್ ಅಂತ PM ಇದ್ರು, ಮುರಳಿ ಅಂತ ಸೂಪರ್ವೈಸರ್ ಇದ್ರು, ಮೋಹನ್ ಅಂತ ಒಬ್ರು ಸೂಪರ್ವೈಸರ್ ಇದ್ರು. ಟ್ರಯಾಂಗಲ್ 1 ನಾವು 5 ವರ್ಷದಿಂದ ಅಲ್ಲಿ ಮಾಡಿದಾಗಲೂ ನಮಗೇನು ಅನಿಸಿಲ್ಲ. ಒಳ್ಳೆ ಸೂಪರ್ವೈಸರು, ಒಳ್ಳೆ PM. ಲಕ್ಷ್ಮೀ ಪೂಜಾರಿ ಅಂತ ಒಬ್ಬರಿದ್ರು, ಲಕ್ಷ್ಮೀನಾರಾಯಣ ಪೂಜಾರಿ ಅಂತ ಒಬ್ಬರಿದ್ರು, ಅವರು GM. ಓಕೆ, ತುಂಬ ಒಳ್ಳೆ ಮನುಷ್ಯರು. ಅದರಿಂದ ನಾನು ಅಲ್ಲಿ ಕೆಲಸ ಮಾಡೋದು ನೋಡಿ ನನಗೆ ಇನ್ನೂ ಎಂಕರೇಜ್ ಮಾಡಿ ಪೇಮೆಂಟೆಲ್ಲ ಇಂಕ್ರಿಮೆಂಟ್ ಮಾಡಿದ್ದಾರೆ. ಎಸ್, ಅಂದರೆ ನೀವು ಕೆಲಸ ಕೂಡ ಸಾಕಷ್ಟು ಇಂಟ್ರೆಸ್ಟಿಂದ ಮಾಡಿದ್ದೀವಿ. ಇನ್ನೊಂದು ಅವ್ರು ಕೇಳೋ ಪ್ರೊಡಕ್ಷನು ನಾವು ಅಷ್ಟು ಕೊಟ್ಬಿಟ್ಟು ಫುಲ್ ಫ್ಯಾಕ್ಟ್ರಿ ರೌಂಡ್ ಹೊಡಿತಾ ಇದ್ದೆ ನಾನು. ಅಷ್ಟು ಆಸಕ್ತಿಯಿಂದ ತುಂಬ ಟ್ಯಾಲೆಂಟಿಂದ ನಾವಿದ್ವಿ. ನಮಗೂ ಯಾರು ಬೈದಿಲ್ಲ, ಏನು ಮಾಡಿಲ್ಲ. ಏನಂದರೆ ಮುಂದೆ ಇರೋರು ಪಾಪ ಆಳೋರು, ಅಯ್ಯೋ ಎಷ್ಟು ಪೆಂಡಿಂಗ್ ಮಾಡಿಬಿಟ್ರು, ಎಷ್ಟು ಇಟ್ಬಿಟ್ರು, ಹಂಗೆ ಹೆಂಗೆ ಅಂತ ಹೇಳೋದು. ಅಂದರೆ ಅಷ್ಟು ಚೆನ್ನಾಗಿ ಆಸಕ್ತಿ ಇತ್ತು. ಓಕೆ, ಅಂದರೆ ಈಗ ಗಾರ್ಮೆಂಟ್ಸಲ್ಲಿ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಅಯ್ಯೋ ಗಾರ್ಮೆಂಟ್ಸಲ್ಲಿ ಸೂಪರ್ವೈಸರ್ಗಳು ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಪ್ರೊಡಕ್ಷನ್ ಕೊಡ್ಲಿಕ್ಕಾಗಲ್ಲ. ಸಾಕಷ್ಟು ಜನ, ಕೆಲವರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಟೆನ್ಷನ್ ಇಲ್ಲ. ಅಂದರೆ ಸಪೋಸ್ ನೀವೇ ಅಂತ ಹೇಳ್ಬೋದು. ಆ ಥರ ಆರಾಮಾಗಿ ಹೇಗೆ ಸಾಧ್ಯ? ಯಾಕೆ ಅವ್ರಿಗೆ ಆ ಥರ ಪ್ರೆಷರ್ ಇರುತ್ತೆ, ಮತ್ತು ಆ ಥರ ಅವರು ಮೈಂಡ್ ಸೆಟ್ ಆ ಥರ ಇರುತ್ತಾ, ಅಥವಾ ಕೆಲವ್ರಿಗೆ ಆ ಥರನೇ ಬೈತಾರ? ಏನು ಮೇಡಮ್, ಅದು ಸುಳ್ಳು. ಸೂಪರ್ವೈಸರ್ ಆಗಲಿ ಅವ್ರು ಒಳ್ಳೆಯವರು ಕೆಟ್ಟವರು ನಮಗೆ ಗೊತ್ತಿರಲ್ಲ, ಒಳಾಂತರ ಯಾರಿಗೂ ಗೊತ್ತಿರಲ್ಲ. ನೋಡಿ ಮೇಡಮ್, ನಮಗೆ ಕೊಟ್ಟಿರೋ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಅವ್ರು ನಮ್ಗೆ ಯಾಕೆ ಪ್ರೆಷರ್ ಮಾಡ್ತಾರೆ, ಯಾಕೆ ಬೈತಾರೆ? ಅವ್ರಿಗೆ ಬೇಕಾಗಿರೋದು ಒಂದು 10-20 ಪೈಸೆ ಪ್ರೊಡಕ್ಷನ್ ಕಮ್ಮಿ ಆದ್ರೂ ಆಲ್ಟ್ರೇಷನ್ ಬರಬಾರ್ದು, ಕ್ವಾಲಿಟಿ ಇರಬೇಕು ಅಂತ ಕೇಳ್ತಾರೆ. ನಾವು ಕ್ವಾಲಿಟಿ ಕೊಟ್ಟು ಆಲ್ಟ್ರೇಷನ್ ಇಲ್ದಾಗ ಮಾಡಿದ್ರೆ ಈ 1 ಅವರ್ 2 ಅವರ್ OT ಬೇಕಾದ್ರೆ ಕೊಟ್ಕೊಂಡು ಕೆಲಸ ಮಾಡಿಸ್ತಾರೆ, ಸರಿನಾ? ಅದು ಬಿಟ್ಬಿಟ್ಟು ನಾವೇ ಕೆಲಸ ಮಾಡಲ್ಲ ಅಂದರೆ ಸೂಪರ್ವೈಸರ್ಗೆ ಅವ್ರಿಗಲ್ಲಿ ಪ್ರೆಷರ್ ಇರ್ತಾರೆ ಮೇಡಮ್. PM ಇರ್ತಾರೆ, ಅವ್ರಿಗೆ ದೊಡ್ಡವ್ರು ಇರ್ತಾರೆ, ಕರೀತಾರೆ, ಕೆಟ್ಟ ಬಾಯಿ ಮಾತಾಡ್ತಾರೆ. ನಿಮ್ಗೆ ಹೋಗ್ತಾ ಇದ್ರೆ ಪ್ರೊಡಕ್ಷನ್ ತೆಗಿಸಿ, ಇಲ್ಲಾಂದರೆ ಕೆಲಸ ಬಿಟ್ಟು ಹೋಗಿ ಅಂತಾರೆ. ಆ ಥರ ಸಿಚುವೇಶನ್ ಅವ್ರಿಗೂ ಇರುತ್ತೆ. ಸೂಪರ್ವೈಸರ್ ಬೈತಾರೆ, ಅದು ಬೈತಾರೆ ಅನ್ನೋದು ತುಂಬ ದೊಡ್ಡ. ಅಂದರೆ ಆ ಪ್ರೆಷರ್ ಏನಾದರೂ ತಂದು ವರ್ಕರ್ ಮೇಲೆ ಹಾಕ್ತಾರ ಸೂಪರ್ವೈಸರ್? ಅವರು ವರ್ಕರ್ ಮೇಲೆ ಹಾಕೋದಿಲ್ಲ. ಕೊಟ್ಟಂತ ಕೆಲಸ ಮಾಡಿಲ್ಲ ಅಂದರೆ, ಇವಾಗ ಮೇಯ್ನು ನಮ್ಮಿಂದನೇ ಮುಂದಕ್ಕೆ ಮೂವ್ ಆಗಬೇಕು ಅಂದಾಗ
ನಾವು ಮಾಡಬೇಕು, ಇಲ್ಲ ನಮಗೆ ಹಿಂಗಿದೆ ಹಾಗಿದೆ ಅಂತ ನಾವು ಹೇಳ್ಕೋಬೇಕು. ಅವ್ರು ಏನಾದರೂ ಹೇಳಕ್ಕೆ ಬಂದರೆ ನಾವು ಅವ್ರ ಮೇಲೆ ರೈಸ್ ಆಗಿ ಬೈಬಾರ್ದು. ಅವ್ರು ಏನು ಹೇಳ್ತಾರೆ ಹೇಳಿ, ಅಲ್ಲಿ ಬೈಸ್ಕೊಂಡು ನಿಮ್ಮ ಹತ್ರ ಅನ್ಸ್ಕೊಬೇಕು, ಇಷ್ಟ ಇದ್ರೆ ಮಾಡಿ, ಕಷ್ಟ ಇದ್ರೆ ಹೋಗಿ, ನಾನು ಬೇರೆಯವ್ರನ್ನ ಹಾಕ್ತೀನಿ, ನಿಮ್ಮಿಂದ ನಾವು ಯಾಕೆ ಬೈಸ್ಕೋಬೇಕು ಅಂತ ಹೇಳೋದು, ಅದು ಅನಿವಾರ್ಯ ಮೇಡಮ್, ಅಷ್ಟೇ. ಅಂದರೆ ಈಗ ಎಷ್ಟೋ ಜನಗಳಿಗೆ ಕೆಲವರು ಈಸಿ ಮೆಥಡನ್ನು ಕಲ್ತ್ಕೋತೀವಿ ನಾವು, ಕೆಲವ್ರಿಗೆ ಆ ಒಂದು ಮೆಥಡ್ ಗೊತ್ತಿರಲ್ಲ, ಹಾಗಾಗಿ ಅವರು ತುಂಬ ಟೆನ್ಷನಲ್ಲಿ ವರ್ಕ್ ಮಾಡ್ತಾರೆ, ಹಾಗಾಗಿ ಅದು ಮೂವ್ ಆಗಲ್ಲ ಅವ್ರದ್ದು. ನಾವು ಈಸಿ ಮೆಥಡ್ ಕಲ್ತ್ಕೊಂಡು ನಾವು ಈಸಿಯಾಗಿ ಬರ ಪೀಸ್ನ ಖಾಲಿ ಮಾಡ್ಕೋತೀವಿ ಅಂತಾರೆ, ಅದು ಎಷ್ಟು ಸತ್ಯನಾ? ಹೌದು ಮೇಡಮ್, ಸತ್ಯ. ಏನಂದರೆ ಈಗ ನನಗೆ ಈ ಕೆಲಸನೇ ನನಗೆ ಬರಲ್ಲ, ಒಂದು ಕೆಲಸ ಕೊಡ್ತಾರೆ ಅದು ನನಗೆ ಬರಲ್ಲ. ನೋಡಿ ಮೇಡಮ್, ಏನೇ ಆಗಲಿ ಅವ್ರು ಒಂದು ಕೆಲಸ ಮಾಡಿದ್ರೆ ನಾವು ಕಣ್ಣಲ್ಲಿ ನೋಡಬೇಕು, ಕೈಯಲ್ಲಿ ಮಾಡೋದಂತ ಅಲ್ಲ, ಕಣ್ಣಲ್ಲಿ ನೋಡ್ಕೋಬೇಕು. ಅವ್ರು ಯಾವ ಟೆಕ್ನಿಕಲ್ಲಿ ಯೂಸ್ ಮಾಡ್ತಾರೋ ಅದಕ್ಕಿಂತ ಡಬಲ್ ಆಗಿ ನಾವು ಟೆಕ್ನಿಕ್ ಯೂಸ್ ಮಾಡ್ಬೋದು. ಸೂಪರ್ವೈಸರ್ಗಳು ಶಾಕ್ ಆಗಿಬಿಡ್ತಾರೆ, ಪರವಾಗಿಲ್ಲ ನಾವು ಹೇಳೋದಕ್ಕಿಂತ ಇವ್ರು ಸೂಪರಾಗಿ ಇದು ಮಾಡ್ತಾರೆ. ಅಂದರೆ ಇನ್ನೊಂದು ಏನು ಗೊತ್ತಾ, ಈ ಕಡೆಯಿಂದನೇ ಮಾಡಬೇಕು, ಹಾಗೇ ಮಾಡಬೇಕು ಅಂತ ಅವ್ರು ಹೇಳಿರ್ತಾರೆ. ನಮಗೆ ಯಾವ ಥರ ಬೇಕು, ಅವ್ರಿಗೆ ಬೇಕಾಗಿರೋದು ಪ್ರೊಡಕ್ಷನ್, ಅವ್ರಿಗೆ ಬೇಕಾಗಿರೋದು ಕ್ವಾಲಿಟಿ, ನಾವು ಯಾವ ಥರ ಮಾಡಿದ್ರೆ ಸರಿ ಬರುತ್ತಂತ ನಮ್ಮ ಪ್ರಕಾರ ಅವ್ರಿಗೆ ಹೇಳಿದ್ರೆ, ನಮ್ಮ ಅನಿವಾರ್ಯ ಪ್ರಕಾರ ಅವ್ರು ನಮಗೆ ನಡೆಸ್ಕೊಡ್ತಾರೆ, ಅದೇ ಥರ ಮಾಡಿಸ್ಕೊಡ್ತಾರೆ, ಅಷ್ಟೇ ಮೇಡಮ್. ಓಕೆ, ಇನ್ನೊಂದಿದೆ, ಈಗ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಇದೆ, ಸೆಕ್ಸುವಲ್ ಹರಾಸ್ಮೆಂಟ್ ಇದೆ ಒಳಗಡೆ, ಈ ಥರ ಎಲ್ಲ ಹೇಳ್ತಾರೆ ಕೆಲವರು. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಹೌದಾ ಅಥವಾ ಇಲ್ವಾ, ಇದೆಯಾ ಆ ಥರ ಎಲ್ಲ? ನೋಡಿ ಮೇಡಮ್, ಇವಾಗ ಕೆಲವರು ಗಾರ್ಮೆಂಟ್ಸ್ ಫೀಲ್ಡ್ ಬಂದು ಲವ್ ಮಾಡಿ ಮದುವೆ ಮಾಡ್ಕೊಳೋರು ಇದ್ದಾರೆ, ಲವ್ ಮಾಡಿ ಮೋಸ ಹೋಗಿರೋರು ಇದ್ದಾರೆ, ಆಮೇಲೆ ಟೈಮ್ ಪಾಸ್ಗೆ ಹಾಳಾಗೋಂಥ ಹುಡುಗಿರು ಇದ್ದಾರೆ, ಹುಡುಗರು ಇದ್ದಾರೆ ಅಲ್ವಾ. ತಂದೆ ತಾಯಿ ಆಗಲಿ ಮನೇಲಿ ಹೆಂಡ್ತಿನ ಆಗಲಿ, ಇಲ್ಲ ಸಪೋಸ್ ಮನೆಯಿಂದ ಗಂಡನ್ನಾಗಲಿ ಒಂದು ಗಾರ್ಮೆಂಟ್ಸ್ ಫೀಲ್ಡ್ ಕಳಿಸ್ಬೇಕಂದ್ರೆ ಅವ್ರವ್ರು ಮಾಡೋ ತಪ್ಪು ಅವ್ರವ್ರ ಮನಸಾಕ್ಷಿಗೆ ಇರಬೇಕು. ಅಯ್ಯೋ ಇದು ನಾವು ಮಾಡ್ತಾಯಿದ್ವಿ, ನಾವು ಈ ಥರ ಮಾಡ್ಬೋದಾ, ಮಾಡಬಾರ್ದು ಅಂತ ಇರಬೇಕು. ಆ್ಯಕ್ಚುಲಿ ಇವಾಗ ಏನಾಗುತ್ತೆ ಅಂದರೆ ಹುಡುಗ ಹುಡುಗಿ ಆದರೆ ಅಟ್ರಾಕ್ಷನ್ ಲವಲ್ಲಿ ಬಿದ್ದುಬಿಡ್ತಾರೆ, ಅದು ದೊಡ್ಡವ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಅಟ್ರಾಕ್ಷನ್ ಲವ್ ಇದ್ದಾಗ ಏನು ಮಾಡ್ತಾರೆ, ಹುಡುಗ ಇಲ್ಲಿ ಒಳಗಡೆ ಏನು ಇಕ್ಕೊಳ್ಳಲ್ಲ, ಗೊತ್ತಾಗ್ಬಿಟ್ಟಿರುತ್ತೆ, ಪಬ್ಲಿಕ್ ಆಗಿರುತ್ತೆ, ಈ ಹುಡುಗ ಆ ಹುಡುಗಿ ಹತ್ರ ಮಾತಾಡ್ತೀನಿ, ಆ ಹುಡುಗಿ ಈ ಹುಡುಗ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಹೊರಗಡೆ ಹೋಗೋದಕ್ಕೆ ಯಾರು ತಿಳಿದಿರ್ತಾರೋ ಅವ್ರು ಎತ್ತು ತಂದೆ ತಾಯಿಗಾಗಲಿ, ಈ ಕಡೆ ಹುಡುಗ ಎತ್ತು ತಂದೆ ತಾಯಿಗಾಗಲಿ ಅವ್ರಿಗೆ ಗಮನಕ್ಕೆ ತಳಿಸಿದ್ರೆ ಅವ್ರವ್ರ ಮಕ್ಕಳನ್ನ ತಡೆ ಹಿಡಿಬೋದು. ಓಕೆ, ಒಪ್ಕೊಳ್ಳೋಣ. ಮತ್ತೆ ಸೂಪರ್ವೈಸರ್ಗೆ ಕೆಲವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಅಂಥವ್ರನ್ನ ಚೆನ್ನಾಗಿ ನೋಡ್ತಾರೆ. ಇನ್ನು ಕೆಲವರು ಏನಾದರೂ ಸ್ವಲ್ಪ ಅವ್ರ ಕಡೆ ಗಮನ, ಅವ್ರು ಹೇಳಿದ್ದು ಕೇಳದೆ ಇದ್ರೆ, ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡದೇ ಇದ್ರೆ ಅಂಥವ್ರಿಗೆ ಬೈಗುಳ ಜಾಸ್ತಿ ಅಂತಾನು ಕೇಳ್ಪಟ್ಟಿದ್ದೀನಿ. ಅದು ಕೇಳ್ಪಟ್ಟಿದ್ದೀನಿ ಅಂದರೆ ಮೇಡಮ್, ಇವಾಗ ಒಂದು ಸೂಪರ್ವೈಸರ್ ಇರ್ತಾನೆ, ತಪ್ಪು ಮಾಡದೆ ಇರೋಂಥದ್ದು ಹೆಣ್ಮಕ್ಳು ಇಲ್ಲ, ಗಂಡು ಮಕ್ಕಳು ಇಲ್ಲ. ಅವರು ಮನೇಲಿ ಎಲ್ಲ ಇದ್ಕೊಂಡು ತಪ್ಪು ಮಾಡಿದ್ದಾರೆ, ಮಾಡ್ತಾನೂ ಇರ್ತಾರೆ. ನೋಡಿ ಮೇಡಮ್, ಒಂದು ಗಂಡಸೇ ಆಗಲಿ ಒಂದು ಹೆಂಗಸೇ ಆಗಲಿ ತಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಯಾರು ಏನು ಬಲವಂತ ಮಾಡೋಕ್ಕೋಗಲ್ಲ ಅಲ್ವಾ. ನೀನು ಇಷ್ಟಪಟ್ಟೆ ನಾನು ಅದಕ್ಕೆ ಕಲ್ಲಾಗ್ತೀನಿ, ನಾನು ಇಷ್ಟಪಟ್ಟೆ ನೀನು ಅದಕ್ಕೆ ಕಲ್ಲಾಗ್ತೀಯ, ಅದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗು. ಅವ್ರ ಪರ್ಸ್ನಲ್ ವಿಷಯಕ್ಕೆ ಮೂರನೇವರು ಹೋಗೋ ಹಾಗಿಲ್ಲ, ನಾವು ಹೇಳೋಕ್ಕೂ ಇಲ್ಲ. ಯಾಕಂದರೆ ನಾವು ಕಣ್ಣಲ್ಲಿ ಅವ್ರು ಮಾತಾಡಿರೋದು, ಅವ್ರ ಫೀಲಿಂಗ್ಸ್ ಮಾತಾಡಿ ನೋಡಿರ್ತೀವಿ ಹೊರತು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಾವು ನೋಡಿರಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪು ಮೇಡಮ್. ನೀವು ಹೋದಾಗ ಸಾಕಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ, ಕೆಲವ್ರಿಗೆ ಫ್ರೆಂಡ್ಸ್ ಆಗಲ್ಲ ಅತಿ ಬೇಗ. ಕೆಲಸ ಮಾಡಬೇಕಾದ್ರೆ ಡೆಸ್ಟಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಲೇಡೀಸ್ಗೆ, ಮತ್ತು ಕುಡಿಯೋ ನೀರಾಗಿರ್ಬೋದು, ಅದೆಲ್ಲ ಚೆನ್ನಾಗಿತ್ತ 20 ವರ್ಷದ 15 ವರ್ಷ? ನೋಡಿ ಮೇಡಮ್, ಡಸ್ಟ್ ಅದು ಬಂದ್ಬಿಟ್ಟು ಕೆಮಿಕಲ್, ಫ್ಯಾಬ್ರಿಕ್ ಕೆಮಿಕಲು. ನಾವು ಕೆಲಸ ಮಾಡೋಂಥ ಟೈಮಲ್ಲೇ ಪಾಲಿ ಓಡ್ತಾ ಇತ್ತು, ಪಾಲಿ ಫ್ಯಾಬ್ರಿಕ್ ಹೋಗ್ತಾ ಇತ್ತು, ತುಂಬ ಡೆಸ್ಟು ಅಂತ, ತುಂಬ ಡೆಸ್ಟು. ಆದರೆ ಸುಮ್ಮನೆ ಹೇಳ್ಬಾರ್ದು, ಆ ಕಂಪನಿಯಲ್ಲಿ ನಾವು ಕೈ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕಾಗಲಿ, ಒಂದು ಸ್ಯಾನಿಟೈಸರ್ ಥರ, ಅವಾಗ ಸ್ಯಾನಿಟೈಸರ್ ಇಲ್ಲ, ಆದರೆ ಸೋಪ್ ಆಯಿಲ್ ಅನ್ನೋದಿತ್ತು, ಅದರಲ್ಲಿ ವಾಶ್ ಮಾಡಿಕೊಂಡು ಮೂಗೆಲ್ಲ ಮುಟ್ತೀವಿ, ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಲೌಸ್ಗಳು ಕೊಡ್ತಾಯಿದ್ರು. ಆಮೇಲೆ ಬಂದ್ಬಿಟ್ಟು ಮಾಸ್ಕ್ ಅವಾಗ ನಮಗೆ ತಯಾರಿಸಿ ಕೊಡ್ತಾ ಇರಲಿಲ್ಲ, ಆದರೆ ಬಟ್ಟೆ ಕಟ್ಕೊಳಕ್ಕೆ ಥರ ಬಟ್ಟೆ ಕೊಡ್ತಾಯಿದ್ರು. ಆಮೇಲೆ ಬಂದ್ಬಿಟ್ಟು ತಲೆಗೆ ಕ್ಯಾಪ್ ಥರ ಕೊಡ್ತಾಯಿದ್ರು. ಆಮೇಲೆ ಬಂದ್ಬಿಟ್ಟು ಸಂಜೆ ಹಿಂಗೆ ಮನೆಗೆ ಬರಬೇಕಾದ್ರೆ ಒಂದೊಂದು ಬಾಳೆಹಣ್ಣು ಕೊಡೋರು ಮೇಡಮ್, ತಿನ್ನಿ, ಡಸ್ಟ್ ಏನಾದರೂ ಇದ್ದರೆ ಇದು ಹೋಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಬಾಳೆಹಣ್ಣು ಕೊಡೋರು. ಓಕೆ, ಈಗಲೂ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಆ ಒಂದು ಕೆಲಸ ಮಾಡಿದ್ರೆ ಬೆಟರ್ ಹಾಂ ಮೇಡಮ್, ಖಂಡಿತ. ಏನಕ್ಕಂದರೆ ಇವಾಗ ಪಾಲಿ ಹೋಗ್ತಾ ಇಲ್ವೋ ನಮಗೆ ಗೊತ್ತಿಲ್ಲ ಈಗಿರೋ ಮಟ್ಟಿಗೆ, ಆದರೆ ಇದು ಮಾತ್ರ ಹೋಗ್ತಾ ಇದೆ. ಏನಂದರೆ
ಈ ಸ್ಪಾಂಜ್ದು ಹೋಗ್ತಾ ಇದೆ, ಈ ಜರ್ಕಿನ್ ಅಂತಾರಲ್ಲ ಜಾಕೆಟು ಅದು ಹೋಗ್ತಾ ಇದೆ. ಏನಂದರೆ ಇವಾಗ ಅದು ತುಂಬ ಭಾರ ಜಾಸ್ತಿ ಇರುತ್ತೆ, ಮುಟ್ಟಿದ್ರೆ ಸಾಕು ಒಂಥರ ಕೈಗೆ ಕಲರ್ ಶೇಡ್ ಇಟ್ಕೊಳ್ಳೋದಾಗಲಿ, ಫ್ಯಾಬ್ರಿಕ್ಕು ಕಲರ್ ಇದೆಲ್ಲ ಆಗೋದಾಗಲಿ, ತಲೆ ಮೇಲೆ ತುಂಬ ಡಸ್ಟ್ ಕೂರೋದಾಗಲಿ, ಈ ಥರ ಎಲ್ಲ ತುಂಬ ಇದೆ. ಅವ್ರವ್ರ ಗಾರ್ಮೆಂಟ್ಸಲ್ಲಿ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಎಲ್ಲ ಗಾರ್ಮೆಂಟ್ಸಲ್ಲಿ ಮಾಡ್ತಾರೆ ಅನ್ಕೋತೀನಿ. ಈಗ ನಾವು ನೋಡಿಲ್ಲ, ನಾವು ನೋಡಿರೋ ಮಟ್ಟಿಗೆ ನಮಗೆ ಕೊಡ್ತಾಯಿದ್ರು, ಎಲ್ಲ ಮಾಡ್ತಿದ್ರು, ಈಗಲೂ ಕೊಡ್ತಾರೆ ಅಂತಲೇ ನಾನು ನಂಬ್ತೀನಿ. ಕೊಡ್ದಿರೋಂಥ ಜಾಗದಲ್ಲಿ ದಯವಿಟ್ಟು ಇದನ್ನು ಕೇಳಿಸ್ಕೊಂಡು ಅವ್ರವ್ರ ಆಪ್ರೇಟರ್ಗಳಿಗೆ ಅನುಕೂಲ ಮಾಡಿ ಅವ್ರವ್ರ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಒಳ್ಳೇದು ಮಾಡಿದ್ರೆ ಎಂಪ್ಲಾಯೀಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಗಾರ್ಮೆಂಟ್ಸಲ್ಲಿ ಏನು ಇರಬೇಕಿತ್ತು, ಏನು ಬದಲಾಗಬೇಕು? ಗಾರ್ಮೆಂಟ್ಸಲ್ಲಿ ಏನಿರಬೇಕು ಅಂದರೆ ಇಲ್ಲ ಮೇಡಮ್, ಗಾರ್ಮೆಂಟ್ಸಲ್ಲಿ ಇದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಓಡಿದ್ರೇ ಮನುಷ್ಯನಿಗೆ ಇದು ಓಕೆ ಪ್ರತಿಯೊಂದು ಹೋಗುತ್ತೆ ಮೇಡಮ್. ನೋಡಿ, ಇನ್ನರ್ ವೇರು ಹೋಗುತ್ತೆ, ಬ್ರಾಸ್ ಹೋಗುತ್ತೆ, ಲೇಡೀಸ್ದು ಜಾಕೆಟ್ ಹೋಗುತ್ತೆ, ಲೇಡೀಸ್ದು ಫ್ರಾಕ್ಗಳು ಹೋಗುತ್ತೆ, ಆಮೇಲೆ ಚೈಲ್ಡ್ದು ಫ್ರಾಕ್ಗಳು ಹೋಗುತ್ತೆ, ಮತ್ತು ಇದು ಪ್ಯಾಂಟ್ಸು, ಶರ್ಟ್ಸು. ಇವಾಗ ಜಾಸ್ತಿ ಶರ್ಟ್ಸ್ ಇದೆ. ಗೋಕುಲ್ದಾಸ್ ಯೂನಿಟಲ್ಲಿ ಜಾಸ್ತಿ ಜರ್ಕಿನು ಪ್ಯಾಂಟ್ಸು. ಗೋಕುಲ್ದಾಸ್ ಯೂನಿಟಲ್ಲಿ ಈ ಪ್ರೈವೇಟ್ ಮಾಮೂಲಿ ಇರುತ್ತೆ, ಅಂಥದ್ದೆಲ್ಲ ಶರ್ಟೇ ಜಾಸ್ತಿ ಮಾಡಿ. ನಾನು ಕೇಳ್ತಾ ಇರೋದು ವರ್ಕರ್ಗೆ ವ್ಯವಸ್ಥೆಗಳು ಯಾವುದು ಇರಬೇಕಿತ್ತು? ವರ್ಕರ್ ವ್ಯವಸ್ಥೆ ಅಂದರೆ ನಮ್ಗೆ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು, ಯಾವುದು ಇರಬಾರ್ದು? ಮೇಡಮ್ ಎಲ್ಲನೂ ಅನುಕೂಲ ಇದೆ ಮೇಡಮ್, ಯಾವ್ದು ಇರಬಾರ್ದಂತ ಏನೂ ಇಲ್ಲ. ಇವಾಗ ಸಡನ್ ಆಗಿ ಈಗ ಸಪೋಸ್ ಉದಾಹರಣೆ ಹೇಳ್ತೀನಿ, ಈಗ ಡೇಟ್ ಆಗಿರ್ತಾರೆ ಹೆಣ್ಮಕ್ಳಿಗೆ, ಅದೊಂದು ಸಮಸ್ಯೆ, ಪೀರಿಯಡ್ ಸಮಸ್ಯೆ ಎಲ್ರಿಗೂ ಕಾಮನ್ ಅದು. ಆ ಸಮಸ್ಯೆ ಕೆಲವರು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ, ಕೆಲವ್ರಿಗೆ ಅವ್ರಿಗೆ ಮಾಡೋಕ್ಕಾಗ್ತಾ ಇರಲ್ಲ, ಸೊಂಟ ಹೊಡೆತ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಈ ಥರ ಎಲ್ಲ ಬರ್ತಾ ಇರೋದು. ಅವ್ರಿಗೆ ಏನಾದರೂ ರೆಸ್ಟ್ ಅಂತ ಕೊಡಬೇಕಾ, ಆ ಥರದ ಸಮಸ್ಯೆ? ಮೇಡಮ್ ಇವಾಗ ಆ್ಯಕ್ಚುಲಿ ಅವಾಗಿಂದನೂ ಇದೆ, ಇವಾಗೂ ಇದೆ. ಒಂದು ಯೂನಿಟ್ಗೆ ಒಂದು ನರ್ಸ್ನ ಅರೇಂಜ್ ಮಾಡಿದ್ದಾರೆ. ಫಸ್ಟ್ ಏಡ್ ಇದೆ. ಇನ್ನೊಂದು ಬಂದ್ಬಿಟ್ಟು ಒಂದೊಂದು ಬ್ಯಾಚ್ಗೆ ಒಬ್ಬೊಬ್ಬರಿಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಓಕೆನಾ? ನಮ್ಮ ಕೈಲಿ ಆಗಿದ್ದು ಏನೋ ಒಂದು ನೀಡ್ಲು ಬಿತ್ತು, ಇಲ್ಲ ಏನೋ ಒಂದು ಆಯಿತು, ಟ್ರಿಮ್ಮರ್ ಏನೋ ಕಟ್ ಮಾಡ್ಕೊಂಡ್ವಿ, ಫಸ್ಟ್ ಏಡ್ ಮಾಡ್ಕೋಬೋದು. ಅದಾಗಿಲ್ವಾ, ನರ್ಸ್ ಇದ್ದಾರೆ, ಅವ್ರವ್ರ ಫೀಡಿಂಗ್ ಹೆಲ್ಪರ್ಸ್ ಇದೆ, ಅವ್ರವರು ಬ್ಯಾಚ್ ಸೂಪರ್ವೈಸರ್ ಇರ್ತಾರೆ, ಇಲ್ಲ ಫ್ಲೋರ್ ಇನ್ಚಾರ್ಜ್ಗಳು ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಬಿಡ್ತಾರೆ. ಇದು ಮಂತ್ಲಿ ಪೀರಿಯಡ್ ಆದಾಗ ಸಡನ್ನಾಗಿ ಹೋಗಿ ಇಲ್ಲಿಂದ ಆಗಲ್ಲ, ಕೆಲವ್ರು ಅಲ್ಲಿ ಹೋಗಿ ಆಗ್ತಾರೆ, ಅಂಥದಕ್ಕೆಲ್ಲ ನರ್ಸ್ ರೂಮಲ್ಲಿ ಪ್ಯಾಡೆಲ್ಲ ಇರುತ್ತೆ ಮೇಡಮ್, ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಹುಷಾರಿಲ್ಲ ಅಂದರೆ ಸ್ವಲ್ಪ ರೆಸ್ಟ್ ಹೋಗು ಅಂತಾರೆ, ಮೆಡಿಸಿನ್ ಏನಕ್ಕೆ ಬೇಕು ಅದು ಕೊಡ್ತಾರೆ, ಹುಷಾರಿಲ್ವ ಇಲ್ಲ ಹಂಗೆ ಹಿಂಗೆ ಅಂತ. ಅಲ್ಲಿ ಅನಿವಾರ್ಯ ಎಮರ್ಜೆನ್ಸಿ ಆದರೆ ಅವ್ರ ESA ಕರ್ಕೊಂಡು ಹೋಗ್ತಾರೆ, ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಸಾಧ್ಯ ಆದರೆ ಇಟ್ಕೋತಾರೆ, ಇಲ್ಲಾಂದರೆ ಮನೆಗೆ ಕಳಿಸ್ಕೊಡ್ತಾರೆ. ಓಕೆ, ಇದೆಲ್ಲ ಒಳ್ಳೆ ಕೆಲಸ ಇದೆ. ಯಾವುದು ಇರಬಾರ್ದು ಗಾರ್ಮೆಂಟ್ಸ್ ಒಳಗಡೆ? ಯಾವ್ದು ಇರಬಾರ್ದಂದ್ರೆ ಭೇದ ಭಾವ ಅನ್ನೋದು ಇರಬಾರ್ದು. ಭೇದ ಭಾವ ಒಂದೇ ಕುಟುಂಬದವ್ರ ಥರ, ಒಂದೇ ಕುಟುಂಬ ಥರ ಇರಬೇಕು. ಭೇದ ಭಾವ ಅಂದರೆ ಯಾಕಂದರೆ ಅವಳು ರಾಯಲ್ ಆಗಿದೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಇವಳು ಬಡವಳು, ಇವಳಿಗೇನಿಲ್ಲ, ಇವಳು ನಾವೇನು ನೋಡ್ಕೊಬಾರ್ದು. ಸಿಸ್ಟರ್ಗಳು ಅಷ್ಟೇ, ಕೆಲವರು ಎಲ್ಲ ಒಂದೇ ಅಂತ ಒಂದೇ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವ್ರಿಗೆ ಆಗದಿರೋರಿಗೆ ಹೋಗಮ್ಮ ಗ್ಲಾಸ್ ತೊಗೊಂಬ, ಗ್ಲೂಕೋಸ್ ಹಾಕ್ಕೊಡ್ತೀನಿ, ಹಾಕ್ಬಿಟ್ಟು ಕುಡಿದ್ಬಿಟ್ಟು ಹೋಗಮ್ಮ, ಇಲ್ಲಿ ಮಲಗಬಾರ್ದು, ನಮಗೆ ಬೈತಾರೆ ಅಂತ ಕೆಲವ್ರಿಗೆ ಅಂತಾರೆ. ಕೆಲವರು ಅವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋರಿಗೆ ಏನು ಮಾಡ್ತಾರೆ, 1 hour ಅಲ್ಲ 2 hour ಅಲ್ಲಿ ರೆಸ್ಟ್ ಕೊಡ್ತಾರೆ. ಅವ್ರು ಬಂದ್ಬಿಟ್ಟು HRDಗೆ ಬಂದ್ಬಿಟ್ಟು ಇನ್ಫಾರ್ಮ್ ಕೊಡ್ತಾರೆ, ಪಾಪ ಅವ್ರಿಗೆ ತುಂಬ ಆಗ್ತಾಯಿಲ್ಲ, ರೆಸ್ಟ್ ತೊಗೊಳ್ಳಿ ಬಿಡಿ ಅಂತ ಎಂಕರೇಜ್ ಮಾಡ್ತಾರೆ. ಕೆಲವ್ರಿಗೆ ಏನು ಮಾಡ್ತಾರೆ, ಅವರು ಸೂಪರ್ವೈಸರ್ಗಳು ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ನರ್ಸ್ಗಳ ಹತ್ರ. ಮೇಡಮ್ ಅವರು ನಾಟಕ ಮಾಡಿ ಬರ್ತಾರೆ, ಅವ್ರನ್ನ ನೀವು ಅಲ್ಲಿ ಇಕ್ಕೋಬೇಡಿ, ಇಮಿಡಿಯೇಟ್ಲಿ ಏನು ಕೊಡಬೇಕು, ಒಂದು 10 ನಿಮಿಷ ಕುಂಡಿಸ್ಕೊಂಡು ಕಳಿಸ್ಬಿಡಿ ಅಂತ ಪ್ರೆಷರ್ ಮಾಡ್ತಾರೆ. ಈ ಥರ ನಡೀತಾರೆ. ಅದೊಂದು ಇರಬಾರ್ದು ಮೇಡಮ್. ಇದೊಂದು ಮಾತ್ರ ಅವ್ರ ಸೂಪರ್ವೈಸರ್ ಹೇಳ್ದಲ್ಲಿ ಇನ್ನು ಅವ್ರಿಗೆ ಇವರು ಇದು ಮಾಡಬೇಕು, ಅಂದರೆ ಎಂಪ್ಲಾಯೀಸ್ಗೆ ಪ್ರಪೋಸ್ ಕೊಡಬೇಕು. ನೋಡಿ, ಪೇಷಂಟ್ ಅಂದಮೇಲೆ ಎಲ್ಲ ಒಂದೇ ಸರ್, ಏನಾದರೂ ಹೆಚ್ಚು ಕಡಿಮೆ ಅಂದರೆ ನಮಗೆ ಇದಾಗುತ್ತೆ, ಅವ್ರು ನಾವು ಕಳಿಸಿದಾಗ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನೀವು ರಜೆ ಕೊಟ್ಟು ಕಳಿಸಿ, ಇಷ್ಟು ಹೇಳಿದ್ರೆ ಅದು ತುಂಬ ಒಳ್ಳೆಯದು. ಇದೇ ಇರಬೇಕಾಗಿರೋದು. ಓಕೆ, ಈ ಥರ ಭೇದ ಭಾವ ಇರಬಾರ್ದು ಅಂತ ನಿಮ್ಮ ಅನಿಸಿಕೆ. ಚಂದ್ರಕಲಾ ಅವರು ಯಾಕೆ ಗಾರ್ಮೆಂಟ್ಸ್ನ ಬಿಟ್ಟಿದ್ದು? ಅದೇ ಮೇಡಮ್, ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು, ನನಗೆ ಗರ್ಭಕೋಶ ಆಪ್ರೇಷನ್ ಆಯಿತು, ನನಗೆ ಹೀಟ್ ಓವರು, ನನಗೆ ಡಬಲ್ ಆದರೆ ನನಗೆ ಕೆಲಸದ ಬಗ್ಗೆ ತುಂಬ ಆಸಕ್ತಿ ಇದೆ. ಇವಾಗಲೂ ನನ್ನ ಆ ಗಾರ್ಮೆಂಟ್ಸ್ ಫೀಲ್ಡ್ನ ನಾನು ಮರೆಯಲ್ಲ, ಆ ಲೈಫ್ ಚೆನ್ನಾಗಿದೆ ಅಂತೀನಿ. ಏನಂದರೆ ನನ್ನ ಪ್ರಾಬ್ಲಮ್ಗೆ ನಾನು ಬಿಟ್ಟಿರೋದು, ಯಾರಿಂದ ನನಗೆ ಕಷ್ಟ ಬಂದು ಬಿಟ್ಟಿಲ್ಲ. ಈಗಲೂ ನನಗೆ ಆಟ ಆಡ್ಕೊಂಡು ಕೆಲಸ ಮಾಡೋಂಥದ್ದೇ ಜ್ಞಾಪಕಗಳು ಇರೋದು ನನಗೆ. ಹಾಗಾಗಿ ನಾನು
ಬಿಟ್ಟಿರೋದು ಅಷ್ಟೇ ಮೇಡಮ್. ಓಕೆ, ಇದಾದ ನಂತರ ಬೇರೆ ಏನು ಕೆಲಸಕ್ಕೆ? ನೋಡಿ ಮೇಡಮ್, ನಾನು ಸೆಕ್ಯೂರಿಟಿ ಫೀಲ್ಡ್ಗೆ ಇಳಿದೆ. ಅದರಲ್ಲಿ ಎಜುಕೇಷನ್ ಬೇಕಾಗಿತ್ತು. ನಾನು ಓದಿರೋದು 10th. ಆಗಿನ ಫೀಲ್ಡಲ್ಲಿ ರೈಟಿಂಗ್ ಇದ್ರೆ ಸಾಕು ಅಂತ ಹೇಳಿದ್ರು. ಅದೊಂದು ನನ್ನ ಹತ್ರ ಇತ್ತು. ನಮ್ಮ ತಂದೆ ತಾಯಿ ಅದೊಂದು ಒಳ್ಳೇದು ಮಾಡಿದ್ರು, ವಿದ್ಯಾಭ್ಯಾಸ ಕೊಟ್ಟು. ಹಾಗಾಗಿ ನಾನು ಅದರಲ್ಲಿ ಸೇರ್ಕೊಂಡೆ, ಲೇಡಿ ಗಾರ್ಡ್ ಆಗಿ ಮಾಡ್ತೇನೆ. ಅದ್ರ ಜೊತೆಗೆ ಬೇರೆ ಇನ್ನೇನೇನು ಕೆಲಸಗಳನ್ನ ಮಾಡ್ತೀರಾ? ಮೇಡಮ್, ನಾನು 8 years ಅದೇ ಒಂದೇ ಕೆಲಸ ಮಾಡಿರೋದು. ಈಗ ಜಸ್ಟ್ 4 month ಆಯ್ತು ನಾನು ಕೆಲಸ ಬಿಟ್ಟು. ಈಗ ನಂದು ಓನ್ ಆಗಿ ನಾನು ಇದು ಸೋಷಿಯಲ್ ವರ್ಕ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಓಕೆ, ಏನು ಮಾಡ್ತಾ ಇದ್ದೀರಾ? ಅದರ ಹೆಸರು ಏನಿದೆ? ಕೂಲಿ ಕಾರ್ಮಿಕರಿಗೆ ಇವಾಗೆಲ್ಲ ಅವ್ರಿಗೆ ತುಂಬ ಫೆಸಿಲಿಟಿಗಳು ಗೌರ್ಮೆಂಟ್ ಬಿಟ್ಟಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಅವ್ರಿಗೊಂದು ಲೇಬರ್ ಕಾರ್ಡ್ ಮಾಡಿಸ್ಕೊಡೋದು, ಅವ್ರಿಗೊಂದು ಬಸ್ ಪಾಸ್ ಮಾಡಿಸ್ಕೊಡೋದು, ಅಥವಾ ಅವ್ರಿಗೆ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಡೋದು. ಯಾರೋ ಒಬ್ರು ಜಾತಿ ಬಿಟ್ಟು ಜಾತಿ ಮದುವೆ ಆಗಿರ್ತಾರೆ, ಅವ್ರಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರುತ್ತಲ್ಲ, ಅವ್ರಿಗೆ ಲೋನ್ ಮಾಡಿಸ್ಕೊಡೋದು. ಈ ಥರ ನನ್ನ ಕೈಲಾಗಿ ನಾನು ಹೆಲ್ಪ್ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಬಂದಿದ್ಯಾ ಅದು? ಇವಾಗ ಬಂದಿದೆ ಮೇಡಮ್. ಅಮೌಂಟ್ ಎಷ್ಟು ಕೊಡ್ತಾರೆ ಮೇಡಮ್? ಒಂದು SC ಒಬ್ರು ಜನರಲ್ ಇರೋರಿಗೆ ಅವ್ರಿಗೆ 5 ಲಕ್ಷ ಕೊಡ್ತಾರೆ. 5 ಲಕ್ಷ ರೂಪಾಯಿ ಕಂಪ್ಲೀಟ್. ಏನೇನು ಒದಗಿಸ್ಬೇಕು ಅದಕ್ಕೆ ಮೇಡಮ್? ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಇಬ್ಬರದ್ದು ಜಾಯಿಂಟ್ ಅಕೌಂಟ್ ಪಾಸ್ಬುಕ್ ಬೇಕು ಬ್ಯಾಂಕಿಂದು, ಇವ್ರದ್ದು ಆಧಾರ್ ಕಾರ್ಡ್ ಇರಬೇಕು, ಅವ್ರದ್ದು ಆಧಾರ್ ಕಾರ್ಡ್ ಬೇಕು, ಅವರು ಪ್ಯಾನ್ ಕಾರ್ಡ್ ಇರಬೇಕು, ಇವ್ರದ್ದು ಪ್ಯಾನ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡಲ್ಲಿ ಇಬ್ಬರು ನೇಮ್ ಇರಬೇಕು, ಕ್ಯಾಸ್ಟ್ ಇನ್ಕಮ್ ಮೇನ್ ಬೇಕು, ಅವ್ರದ್ದು ಸ್ಕೂಲ್ ಓದಿರೋದಂತ ಮೇನ್ ಬೇಕು, ಮೇನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಇವ್ರದ್ದು ಗೌರ್ಮೆಂಟಿಂದ ಕೊಟ್ಟಿರೋದು ದಾಖಲೆಗಳು ಪಕ್ಕ ಬೇಕು ಮೇಡಮ್. ಒಂದಿಲ್ಲ ಅಂದ್ರೂ ಆಗಲ್ಲ ಮೇಡಮ್. ಓಕೆ, ಅದಿದ್ರೆ ಕಂಪ್ಲೀಟ್ ಆಗಿ ಅವರು ಹೌದು ಮೇಡಮ್. ಬ್ಯಾಂಕ್ ಒಂದು 2 ಲಕ್ಷನ 2 ಲಕ್ಷ ಬಾಂಡ್ ಥರ ಬಿಟ್ಬಿಡ್ತಾರೆ. 6 ವರ್ಷಕ್ಕೆ ಬಾಂಡ್ ಥರ ಬಿಡ್ತಾರೆ. 3 ಲಕ್ಷ ಅವರಿಗೆ 2 ಅಕೌಂಟಲ್ಲಿ ಬರುತ್ತೆ. ಜಾಯಿಂಟ್ ಅದು ಕ್ಯಾಶ್ ಅಲ್ಲಿ ಬರುತ್ತಾ? ಬಾಂಡ್ ಬಿಟ್ಟು ಇನ್ನು 3 ಲಕ್ಷ ಕ್ಯಾಶ್ ಅಲ್ಲಿ ಕೊಡ್ತಾರೆ. ಕ್ಯಾಶ್ ಅಂದ್ರೆ ಅವ್ರ ಅಕೌಂಟ್ ಜಾಯಿಂಟ್ ಅಕೌಂಟ್ ಇದೆಯಲ್ಲ, ಅದಕ್ಕೆ ಹಾಕ್ತಾರೆ. 2 ಫಂಡ್ ಅದಕ್ಕೆ ಹಾಕ್ತಾರೆ. 2 ಲಕ್ಷ ಬಂದ್ಬಿಟ್ಟು ಲಾಸ್ಟ್ ಚೆಕ್ ಅಂತ ಕೊಡ್ತಾರೆ. ಅದು 6 ವರ್ಷ ಹಿಂಗಿರುತ್ತೆ ಅವ್ರಿಗೆ. 6 ವರ್ಷನೋ 10 ವರ್ಷನೋ ಹಿಂಗಿರುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಬರುತ್ತೆ ಅಂತ ಫಂಡು ಕೆಲವ್ರಿಗೆ ಇರುತ್ತೆ. ಅದು ಬಂದ್ಬಿಟ್ಟು ಆ ವರ್ಷಕ್ಕೆ ಅವ್ರಿಗೆ ರಿಲೀಸ್ ಆಗುತ್ತೆ. ಕೈಯಲ್ಲಿ ಅಮೌಂಟ್ ಇದ್ದಂಗೆ ಇರುತ್ತೆ, ಅದೇ ತಗೊಳಕ್ ಆಗೋದಿಲ್ಲ. ಅದೇ ಗಂಡ ಹೆಂಡತಿದ್ ಇಬ್ಬರದ್ದು ಸಿಗ್ನೇಚರ್ ಇದ್ರೇನೆ ಅದು ಮೂವ್ ಆಗುತ್ತೆ. ಓಕೆ, ಎಲ್ಲಿ ತಗೊಂಡೋಗಿ ಮಾಡಿಸ್ಕೊಂಡ್ ಬರ್ತೀರಾ ಮೇಡಮ್? ಇದು ಡೈರೆಕ್ಟ್ ಆಗಿ ನೀವೇ ಹೋಗ್ತೀರಾ ಅಥವಾ ಯಾರ್ದಾದ್ರೂ? ಇಲ್ಲ ಮೇಡಮ್, ನಾವು ಕೆಲವ್ರದ್ದು ಸಪೋರ್ಟ್ ತಗೋತೀವಿ, ನಾವು ಜಾಯಿಂಟ್ ಆಗಿ ನಾವು ಹೋಗ್ತೀವಿ. ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗ್ತೀರಾ? ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ, ಇಲ್ಲ ನಮಗೆ ಅನುಕೂಲ ಆಗೋಂಥ BMTC ಅವ್ರ ಹತ್ರ ಹೋಗ್ತೀವಿ ಪಾಸ್ ಮಾಡ್ಸೋದಕ್ಕೆ. ಈ ಥರ ನಾವು ಅಂದರೆ ಬಡವ್ರಿಗೆ ಮಾಡಿಕೊಡ್ತೀವಿ. ಅಲ್ಲಿ ಏನಿದೆ ಚಾರ್ಜಸ್ ಮೇಲೆ ಒಂದು 50 ರೂಪಾಯಿ ನಾವು ಓಡಾಡ್ತೀವಿ ಅಲ್ಲ, ನಮಗೆ ಬಸ್ ಬೇರೆ ಬೇಕು ಅಂತ ತಗೊಂತೀವಿ. ಅಷ್ಟು ಬಿಟ್ಟರೆ ಯಾವ್ಯಾವ ಕಾರ್ಮಿಕರಿಗೆ ಕಾರ್ಡ್ ಮಾಡಿಕೊಟ್ಟಿದ್ದೀವಿ ಮೇಡಮ್? ಇವಾಗ ಕಾರ್ಪೆಂಟ್ರ್ ಕೆಲಸ ಮಾಡೋರಿಗೆ, ಕಾರ್ಪೆಂಟ್ರ್ ಅಂದರೆ ಕನ್ಸ್ಟ್ರಕ್ಷನ್ ವರ್ಕರ್, ಆಮೇಲೆ ಎಲೆಕ್ಟ್ರಿಷಿಯನ್ ಅವ್ರಿಗೆ, ಅದೆಲ್ಲ ಕನ್ಸ್ಟ್ರಕ್ಷನ್ ವರ್ಕರ್, ಪೇಂಟರ್ ಅವ್ರಿಗೇನೆ ಮೇಡಮ್. ಅವ್ರ ಗಾಳಿ ಕೆಲಸ ಮಾಡೋರಿಗೆ, ಕಲ್ಲು ಹೊಡಿತಾರೆ, ಇಂಥವ್ರಿಗೇನೆ ಅದು ಮೇಡಮ್. ಕಡ್ಡಾಯ ಕಾರ್ಮಿಕರಿಗೆ ಮಾತ್ರ ಅದು. ಅದು ಅಲ್ಲ, ಈಗ ಬೀದಿ ಬದಿ ವ್ಯಾಪಾರಿಗಳಿಗೂ ಅದು ಬಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಅದು ಇದ್ರಲ್ಲಿ ಬರಲ್ಲ ಮೇಡಮ್. ಏನಂದ್ರೆ ಅವ್ರಿಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ನಮ್ದು ಅಂತ ಒಂದು ಮೆಂಬರ್ ಅಂತ ಮಾಡ್ಕೊಂತಾರೆ. ಅದರಲ್ಲಿ ಅದು ಮಾಡ್ಕೊಂಡ್ಮೇಲೆ ಅವ್ರಿಗೆ ಏನು ಸೌಲಭ್ಯ ಇದೆಯೋ ಆ ಲೇಬರ್ ಕಾರ್ಡ್ ಮೇಲೆ, ಅದ್ರ ಮೇಲೆ ಅದರಲ್ಲಿ ಸೌಲಭ್ಯಗಳಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಆಗಿ ಬರೋದಾಗ್ಲಿ, ಒಂದು 60 ವರ್ಷ ವಯಸ್ಸಾಗಿರೋರಿಗೆ ಲೇಬರ್ ಕಾರ್ಡ್ ಮಾಡಿಸಿರ್ತಾರೆ, ಆಲ್ರೆಡಿ 60 ವರ್ಷ ಆಗಿರುತ್ತೆ, ಅವ್ರಿಗೆ 3,000 ರೂಪಾಯಿ ಪೆನ್ಷನ್ ಬರೋ ಥರ ಮಾಡ್ತಾರೆ. ಒಂದು ಮದುವೆ ಆದರೆ 50,000 ಬರೋ ಥರ ಮಾಡ್ಕೊಡ್ತಾರೆ ಒಂದು ಮದುವೆಗೆ. ಒಂದಿಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ಗಳು 75,000 ಗಂಟ ಇದೆ, ಡಿಗ್ರಿವರೆಗೂ ಇದೆ. ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನು ನಮಗೆ ಗೊತ್ತು, ಅದನ್ನು ನಾವು ಪಡಿಬೇಕು. ಅದನ್ನ ಹೆಂಗೆ ಇನ್ಫಾರ್ಮ್ ಎಲ್ಲ ನೀವೇ ಹೇಗೆ ತಿಳಿಸ್ತೀರಾ? ಹೇಗಂದ್ರೆ ಮೇಡಮ್, ಅವ್ರನ್ನ ಭೇಟಿ ಆದ ತಕ್ಷಣ ತಿಳಿಸ್ತೀರಾ ಅಥವಾ ಏನಾದ್ರು ಗ್ಯಾದರ್ ಮಾಡಿ ತಿಳಿಸ್ತೀರಾ? ನಾವು ಪಾಂಪ್ಲೆಟ್ ಹೊಡಿಸ್ಬಿಟ್ಟಿರ್ತೀವಿ ಅವ್ರಿಗೆ. ನಾವು ಎಲ್ಲಾರು ಹೇಳ್ಬೇಕಂದ್ರೆ ನಮ್ಗೆ ಇದಾಗುತ್ತೆ. ಪಾಂಪ್ಲೆಟ್ ಕೊಟ್ಬಿಟ್ರೆ ಓದು ಬರ ಬಂದಿರೋರು ಓದ್ಕೋತಾರೆ. ಅವ್ರನ್ನ ಅಟ್ಲೀಸ್ಟು ತಂದೆ ತಾಯಿ ಓದಿಲ್ಲ ಅಂದ್ರೆ ಮಕ್ಕಳಾದ್ರೂ ಇವಾಗ ಓದ್ತಾ ಇರ್ತಾರೆ, ಅವ್ರು ಅದು ತಿಳಿಸ್ತಾರೆ. ಅದನ್ನ ನೋಡಿ ಅವ್ರ ಅನುಕೂಲ ಪಡಿಬೋದು ಮೇಡಮ್. ಏನಾದ್ರು ಆಫೀಸ್ ಅಂತ ಇಟ್ಟಿದ್ದೀರಾ ನಿಮ್ಮ? ಹಾ ಮೇಡಮ್, ಆಫೀಸ್ ಇಟ್ರೇನೆ ಏನು ಇಲ್ಲ, ಹಾಗೆ ಸೋಷಿಯಲ್ ವರ್ಕ್ ಆಗಿ ಮಾಡ್ಬೋದು. ಅಲ್ಲ ಮಾಡ್ಬೋದು, ಆಫೀಸು ಇಡೋರು ಇಟ್ಕೊಂಡಿದ್ದಾರೆ ಮೇಡಮ್. ಅಂದ್ರೆ ಇವಾಗ ನಮ್ಗೆ ಒಂದು ಪೋಸ್ಟ್ ಕೊಟ್ಟಿರೋರು ಆಫೀಸ್ ಇಟ್ಕೊಂಡಿದ್ದಾರೆ.
ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಅವ್ರು ಕಮೆಂಟ್ ಮಾಡ್ಕೋತೀವಿ. ನಾವು ಕಮೆಂಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಸರಿ ಆಯಿತು ಮಾಡೋಣ ಬಿಡಮ್ಮ ಅಂತ ಹೇಳ್ತಾರೆ. ನನ್ನ ಕೈಲಿ ಆಗಿಲ್ಲ ಅಂದರೆ ನಾನು ಆಫೀಸ್ ಹೇಳ್ತೀನಿ, ಆ ಜಾಗದಲ್ಲಿ ಹೋಗಿ ಅವರು. ಓಕೆ, ನಿಮಗೆ ಸ್ಯಾಲ್ರಿ ರೂಪ ಕೊಡ್ತಾರಾ ಅಥವಾ ಇಷ್ಟು ಕಾರ್ಡ್ ಮಾಡಿಸಿದ್ರೆ ನಿಮಗೆ ಇಷ್ಟು? ಇಲ್ಲ ಮೇಡಮ್, ಅವ್ರು ಏನು ನಮಗೇನು ₹1 ಏನು ನಮಗೇನು ಕೊಡೋದಿಲ್ಲ. ನಾವು ಮಾಡಿಸ್ಕೊಡ್ತೀವಿ ಅಂದರೆ ಒಂದು ₹50 ಕೊಡೋ ಜಾಗದಲ್ಲಿ ಒಂದು ₹50 ನಾವು ತಗೊತೀವಿ. ಯಾಕಂದ್ರೆ ಅವರು ಮನೆಯಲ್ಲಿಂದ ಕುಂತಿರೋ ಜಾಗದಲ್ಲಿ ನಾವೆಲ್ಲ ಸೌಕರ್ಯ ಮಾಡ್ಕೊಡ್ತೀವಿ. ಅದರಿಂದ ಅವರು ಅರ್ಥ ಮಾಡ್ಕೊಬೇಕು. ಕಾರ್ಮಿಕರಿಗೆ ಮಾಡಿಸ್ಕೊಟ್ಟು ನಾವು ಬಾಯಿ ಹೊಡಿಬೇಕು ಆ ಥರ ಎಲ್ಲ ನಾವು ಮಾಡಬಾರ್ದು, ಮಾಡೋದು ಇಲ್ಲ ಮೇಡಮ್. ಓಕೆ, ಅಂದರೆ ಸೋಷಿಯಲ್ ವರ್ಕು ನಿಮ್ಮದು ಇನ್ನೂ ಸಾಕಷ್ಟು ಇಂಪ್ರೂವ್ ಆಗಲಿ, ಅದೇ ರೀತಿ ಮುಂದುವರಿಲಿ. ಎಷ್ಟು ಖುಷಿ ಇದೆ ಈ ಸೋಷಿಯಲ್ ವರ್ಕಲ್ಲಿ? ನನಗೆ ತುಂಬ ಖುಷಿ ಇದೆ ಮೇಡಮ್. ಗಾರ್ಮೆಂಟ್ಸ್ ಫೀಲ್ಡ್ಗಿಂತ ಒಬ್ರು ಕೆಳಗೆ ಕೆಲಸ ಮಾಡೋದಕ್ಕೂ ನಾವು ಸೋಷಿಯಲ್ ವರ್ಕಾಗಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ, ಗೌರವ ಜಾಸ್ತಿ, ಗೊತ್ತಿಲ್ದಿರೋ ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ, ಏನು ಮಾಡಿದ್ರೆ ಹಿಂಗಾಗುತ್ತೆ ಅಂತ ತಿಳ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಬೇರೆ ಬರ್ತಾ ಇದೆ ಮೇಡಮ್. ಓಕೆ, ಅಂದರೆ ಸಾಕಷ್ಟು ನಾವು ಗಾರ್ಮೆಂಟ್ಸಲ್ಲಿ ಇದ್ದಾಗ ಅಲ್ಲಿ ಏನು ಇರ್ತೀವೋ ಅದ್ರ ಡಬ್ಬಲ್ಲು ನಮಗೆ ಆಕ್ಟಿವ್ನೆಸ್ ಕೂಡ ಬರುತ್ತೆ. ಯಾಕಂದ್ರೆ ಒಂದು ಜನಸೇವೆ ಅಂದ್ರೆ ಜನಾರ್ದನ ಸೇವೆ, ಅದರಲ್ಲೂ ಎಲ್ಲೋ ಒಂದ್ ಕಡೆ ಖುಷಿ ಇರುತ್ತೆ. ಈಗ ನೀವು ಹೋಗ್ಬೇಕಾದ್ರೆ ಈ ತರ ಮಾಡಿಸ್ಕೊಟ್ಟಿದ್ರು ಅಂತ ಅಕ್ಕ ಬನ್ನಿ, ಮೇಡಮ್ ಬನ್ನಿ ಅಂತ ಕರೆಯೋದು, ಅದೆಲ್ಲ ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಇರುತ್ತೆ ಮೇಡಮ್. ನಾವು ಒಬ್ರು ಒಳ್ಳೇದ್ ಮಾಡಿದ್ರೆ ನಮ್ಗೊಂದು ಹೆಮ್ಮೆ, ನಮ್ಗೊಂದು ಎಲ್ಲಾನು ಸಿಕ್ಕಿದ್ರು ಅವ್ರು ನಮ್ಗೇನು ಕೊಟ್ಟಿಲ್ಲ ಅಂದ್ರೆ ಅಕ್ಕ ಒಂದು ಲೋಟ ಚೆನ್ನಾಗಿದ್ದೀರಾ ಅಂತ ಆದ್ರೂ ಕೇಳ್ತಾರೆ. ನಾವು ಏನು ಮಾಡಿಕೊಟ್ಟಿಲ್ಲ, ಸುಮ್ಮನೆ ಕಂಡವ್ರ ದುಡ್ಡುಗಳೆಲ್ಲ ತಿಂತಾಯಿದ್ರೆ ಅದೇನೋ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂದರೆ ಆ ಹೆಸರು ನಾವಿನ್ನೂ ಪಡೆದಿಲ್ಲ ಮೇಡಮ್. ಮುಂದಕ್ಕೂ ನಾವು ಪಡೆಯೋದು ಇಲ್ಲ ಮೇಡಮ್. ನಾವು ಓಕೆ, ಇನ್ನು ಏನೇನು ಮಾಡಬೇಕು ಅಂತ ಆಸೆ ಇದೆ ನಿಮ್ಮ ಒಂದು ಲೈಫಲ್ಲಿ? ಅಷ್ಟೇ ಮೇಡಮ್, ನಮ್ಗೆ ಇವಾಗ 43 ಇಯರ್ಸ್, ನಾವು ಇಷ್ಟಲ್ಲೇ ಮಾಡಿ ಇದರಲ್ಲೇ ನಾವು ಇದ್ಬಿಡೋಣ ಅಂತ ಸುಮ್ಮನೆ ಇದ್ವಿ ಮೇಡಮ್. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ? ನೋಡಿ, ಈಗ ಎಷ್ಟೋ ಹೆಣ್ಮಕ್ಳು ಮನೆಯಲ್ಲಿ ಗಂಡ ಡ್ರಿಂಕ್ಸ್ ಮಾಡೋದಾಗಿರ್ಬೋದು ಅಥವಾ ತಂದು ಹಾಕದೇ ಇರೋದಾಗಿರ್ಬೋದು, ಇಂಥ ಹೆಣ್ಮಕ್ಳೆಲ್ಲ ಕೆಲವರು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ, ಕೆಲವರು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ಬಿಟ್ಟು ಹೋಗ್ತಾರೆ. ಇಂಥವ್ರಿಗೆಲ್ಲ ಏನು ಚಾಲೆಂಜಾಗಿ ತಗೊಳ್ಳಿ ಅಂತ ಹೇಳ್ತೀರಾ? ನೋಡಿ ಮೇಡಮ್, ಇವಾಗ ಕೆಲವು ಮನೆಯಲ್ಲಿ ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇರಲ್ಲ, ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇರಲ್ಲ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದು ದೊಡ್ಡವ್ರು ಸರಿ ಇರಲ್ಲ. ಇವಾಗ ಏನಂದರೆ ನಾವು ಹುಟ್ಟು ಬಂದಾಗಿನ ತಾಯಿ ಮನೇಲಿ ಯಾವ ಥರ ಬೆಳೆದು ನಾವು ಸಪ್ರೇಟಾಗಿದ್ದು ಒಂದು ಮನೆಗೆ ಬಂದಿರ್ತೀವೋ ಅದೇ ಚಾಲೆಂಜಲ್ಲಿ. ಅಂದರೆ ತಪ್ಪು ಕೆಲಸ ಮಾಡಬಾರ್ದು. ನೀನು ಇಲ್ಲ ಅಂದ್ರೂ ನಾನು ಬದುಕ್ತೀನಿ, ನಾನು ಕೆಲಸ ಮಾಡ್ಕೊಂಡು ನನ್ನ ಮಕ್ಕಳು ನಾವು ಅಂತ ಸಾಕು, ನಾವು ಚೆನ್ನಾಗಿರ್ತೀವಿ ಅನ್ನೋರು ಆರಾಮಾಗಿ ಇದರ ಫೇಸ್ ಮಾಡ್ಕೊಂಡಿರ್ಬೋದು. ಯಾಕೆ ಮೇಡಮ್, ಅವತ್ತಿಂದ ಕೊನೆವರೆಗೂ ಸ್ಟಾರ್ಟಿಂಗಿಂದ ಅವ್ರು ಯಾರೂ ಇರಲ್ಲ. ಗಂಡನಿಗೆ ಹೆಂಡತಿ ಆಗಲಿ, ಹೆಂಡತಿಗೆ ಗಂಡ ಆಗಲಿ ಸ್ಟಾರ್ಟಿಂಗಿಂದ ಅವ್ರೇನು ಇರಲ್ಲ, ಅವರು ಹುಟ್ಟಿಂದನೇ ಬಂದಿರೋದು. ಅದನ್ನು ನಾವು ಆವಾಗ ಫೇಸ್ ಮಾಡೋದು. ಈ ಕಷ್ಟ ಬಂದಾಗ ನಾವು ಅದನ್ನ ಒಂದು ಧೈರ್ಯ ತಗೋಬೇಕು. ನಮ್ಗಂತ ಮಕ್ಕಳು ಹುಟ್ಟುಬಿಟ್ಟಿರ್ತವೆ, ಅವ್ರಿಗೆ ಯಾರು ತಾಯಿ ಇರಲ್ಲ ಅಂದರೆ ತುಂಬ ಕಷ್ಟ ಮಕ್ಕಳಿಗೆ. ತಂದೆ ಬೇಕಾದ್ರೆ ಬಿಡಿ, ತಂದೆ ಇಲ್ಲಾಂದ್ರೆ ತಂದೆ ಪ್ರೀತಿ ಯಾರಿಗೂ ಅಷ್ಟು ಸಿಗಲ್ಲ, ತಾಯಿ ಪ್ರೀತಿನೇ ಜಾಸ್ತಿ ಸಿಗೋದು. ಹಂಗಾಗಿ ಮಕ್ಕಳು ಒಂದು ಮೆಚೂರಿಗೆ ಬರ್ಬೇಕಂದ್ರೆ, ಒಂದು ವಯಸ್ಸಿಗೆ ಬರ್ಬೇಕು, ಪ್ರತಿಯೊಂದು ತಾಯಿಗೆ ಅಲ್ವಾ ಹೇಳ್ಕೊಳ್ಳೋದು ಮೇಡಮ್. ಅದಕ್ಕೆ ತಾಯಿ ಏನು ಮಾಡಬೇಕು, ಸ್ವಲ್ಪ ಧೈರ್ಯ ತಗೊಂಡು ಆ ಥರ ಸಿಚುವೇಶನ್ಗೆ ಕೆಳಗಾಗಬಾರ್ದು. ಇದನ್ನ ನಾವು ಕೇಳ್ಕೊತೀವಿ, ಎಲ್ಲ ತಾಯಿ ಶಕ್ತಿ ಕೊಡಬೇಕು. ಹೌದು, ಅವರು ನಡ್ಸ್ಕೊಳ್ಳೋ ಆಕ್ಟಿವಿಟೀಸ್ ನೋಡಿ ಮನೇಲಿ ಗಂಡಸರೇ ಭಯ ಪಡಬೇಕು. ನಮ್ಮಿಂದ ಅವ್ರಿಗೆ ಏನಾಗಲ್ಲಪ್ಪ, ನಾವೇ ಕರೆಕ್ಟಾಗಿ ತಿಳ್ಕೊಂಡು ಹೋಗ್ಬಿಡ್ಬೇಕು ಅಂತೇಳಿ ಅವ್ರಿಗೆ ಬರುತ್ತೆ ಮೈಂಡ್ಗೆ. ಅವ್ರಿಗೆ ಭಯ ಪಡ್ಕೊಂಡು ನಾವು ಮಾಡಿದ್ರೆ ಒಬ್ಬರು ನೋಡಿ ಇದೇ ಮಾಡ್ತಾರೆ ಮೇಡಮ್. ಒಬ್ಬರು ಧೈರ್ಯ ತಂದ್ಕೊಂಡು ಅವ್ರು ನೋಡಿ ಇನ್ನೊಬ್ರು ಕಲಿತಾರೆ, ಚೆನ್ನಾಗಿರ್ತಾರಲ್ಲ. ಓಕೆ, ಈ ಒಂದು ಸಂದೇಶನ ಹೆಣ್ಮಕ್ಳು ಕೊಡಕ್ಕೆ ಇಷ್ಟಪಡ್ತೀರಾ? ಓಕೆ ಚಂದ್ರಕಲಾ ಅವರೇ, ಹೆಣ್ಮಕ್ಳಿಗಾಗಿರ್ಬೋದು, ನೀವೊಂದು ಸ್ಟ್ರಾಂಗ್ ಲೇಡಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತೆ ಲೇಡಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಕೊನೆಗೆ ಅದು ಬೇಡ ಅಂತ ಸೋಷಿಯಲ್ ವರ್ಕ್ ಜನಸೇವೆ ಅಂತ ನನಗೆ ಎಲ್ಲೋ ಒಂದು ಕಡೆ ತೃಪ್ತಿ ಸಿಗುತ್ತೆ ಅಂತ ಜನಸೇವೆ ಮಾಡ್ತಾ ಇದ್ದೀರಾ. ಇದು ಇನ್ನೂ ನಿಮ್ಮ ವರ್ಕು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಕೂಡ ಕೇಳ್ತಾ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ನಮ್ಮ ಜೊತೆ ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಆದಂತಹ ಚಂದ್ರಕಲಾ ಅವರು ಸಾಕಷ್ಟು ಒಂದು ಮಾಹಿತಿಗಳನ್ನು ತಿಳಿಸ್ಕೊಟ್ರು. ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಇಷ್ಟಪಟ್ಟು ಅವರು ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಅವರು ಅನಾರೋಗ್ಯ ಕಾರಣದಿಂದಾಗಿ ಅವರು ಗಾರ್ಮೆಂಟ್ಸ್ ಬಿಡಬೇಕಾಗಿ ಬಂತು. ಆದರೆ ಗಾರ್ಮೆಂಟ್ಸಲ್ಲಿ ಎಲ್ಲೋ ಒಂದು ಕಡೆ ತಾರತಮ್ಯ ತುಂಬಾ ಇದೆ ಅಂತ ಹೇಳ್ಬೋದು. ಆ ತಾರತಮ್ಯನ ಹೋಗ್ಲಾಡಿಸ್ಬೇಕು. ಇರೋರಿಗೊಂಥರ, ಇಲ್ಲದೆ ಇರೋರಿಗೊಂಥರ ನಡ್ಕೊತಾರೆ, ಆ ಥರ ಇರಬಾರ್ದು.
ಎಲ್ಲೋ ಒಂದು ಕಡೆ ನಾನು ಕೂಡ ಸ್ಟ್ರಾಂಗ್ ಆಗಿದ್ದೆ, ಮತ್ತು ಈಗ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ನಾನು ತಿಳ್ಕೊತೀನಿ, ಅವ್ರಿಗೆ ಹೇಳ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತಹ ಚಂದ್ರಕಲಾ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಸೌಂಡ್ ಕ್ಲೌಡ್ ಆ್ಯಪ್ ಮೂಲಕ ಕಮೆಂಟನ್ನು ತಿಳಿಸಿ. ಹಾಗೆ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಆಶಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್.